Hi, good morning. Welcome back to my YouTube channel. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಇದು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ತುಂಬ ಬೇಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಬೇಗ ಅಲ್ಲ, ಸೂರ್ಯ ಹುಟ್ಟಿದ್ದಾರೆ. ಸೂರ್ಯ ಹುಟ್ಟೋ ಮುಂಚೆ ಅಲ್ಲಿಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಯ್ ಸೂರ್ಯ. ಅಂಜನಾದ್ರಿಗೆ ಹೋಗ್ತಾ ಇದ್ದೀನಿ. ತುಂಬ ವರ್ಷಗಳಾದಮೇಲೆ ಒಬ್ಬಳೇ ಹೋಗ್ತಾ ಇದ್ದೀನಿ. ಇದು ಸೋಲೋ ಅಂಜನಾದ್ರಿ ಟ್ರಿಪ್ ಅಲ್ಲ, ಒಂದು ರೈಡ್. ಅದಕ್ಕೆ ಒಂದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಈಗ ಹೊರಡಬೇಕು. ಬೆಳಕಾಗೋ ಮುಂಚೆ ಅಂದರೆ 6 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡೆ. ಬಟ್ 6:30 ಆಯಿತು ಆಲ್ರೆಡಿ. ಬನ್ನಿ ನನ್ನ ಜೊತೆ, ನಿಮಗೂ ಅಂಜನಾದ್ರಿ ತೋರಿಸ್ತೀನಿ. ಮಿಸ್ ಮಾಡಿದೆ ವೀಡಿಯೋ ಕೊನೆವರೆಗೂ ನೋಡಿ. ತುಂಬ ವರ್ಷಗಳ ಮುಂಚೆ ನಾನು ಎವ್ರಿ ಸ್ಯಾಟರ್ಡೆ ಹೋಗ್ತಾಯಿದ್ದೆ ಅಂಜನಾದ್ರಿಗೆ. ಒಬ್ಬಳೇ ಹೋಗ್ತಾಯಿದ್ದೆ. ಸ್ವಲ್ಪ ಗ್ಯಾಪ್ ಆಗಿತ್ತು. ಆ್ಯಂಡ್ ಈಗ ಅದು ಇನ್ನೊಂದು, ಈ ವರ್ಷ ಹೋಗಲಿಲ್ಲ ನಾನು. ಬರ್ತ್ಡೇಗೂ ಹೋಗೋಕ್ಕಾಗಿಲ್ಲ, ನ್ಯೂ ಇಯರ್ಗೂ ಹೋಗೋಕ್ಕಾಗಿಲ್ಲ. ಬನ್ನಿ ಆಂಜನೇಯನ ದರ್ಶನ ಮಾಡಿಕೊಂಡು ಬರೋಣ. ನನ್ನ ಗಾಡೀಲಿ ಇದು ನೆನ್ನೆ ಮಳೆ ಬಂದು ಏನಿದು ಬಿದ್ದೋಗಿದೆ ಮೇಲ್ಗಡೆ ಎಲ್ಲ. ಈಗ ಹೊರಡಬೇಕು. ಆನ್ ದ ವೇ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ ಅನಿಸಿದೆ. ಆ್ಯಂಡ್ ವೆದರ್ ಮಾತ್ರ ತುಂಬ ಚೆನ್ನಾಯಿತು. ಬಿಕಾಸ್ ಹಿಂದಿನ ದಿನ ರಾತ್ರಿ ಮಳೆ ಬಂದಿತ್ತು. ಆ್ಯಂಡ್ ಫೈನಲಿ ನಾನು ಅಂಜನಾದ್ರಿ ರೀಚ್ ಆದೆ. ತುಂಬ ಜನ ಇದ್ದರು. ಜನ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಜನ ಇದ್ದರು. ಏನಕ್ಕಂತ ಗೊತ್ತಿಲ್ಲ, ಸಂಡೇ ಅಂತನೋ ಏನೋ. ಬಟ್ ನಮ್ಮ ಗಂಗಾವತಿ ಜನ ಎಲ್ಲೂ ಇರಲಿಲ್ಲ, ಬಟ್ ಬೇರೆಯವರೇ ತುಂಬ ಜನ ಇದ್ದರು. ಆ್ಯಂಡ್ ಇಲ್ಲಿ ಬಂದಮೇಲೆ ಬಾಡಿ ಹೇಗಿದೆ ಅಂತ ಗೊತ್ತಿರಲಿಲ್ಲ. ಹಾಗೆ ಸ್ಟಾರ್ಟ್ ಮಾಡಿದೆ, ಹೇಗೆ ಹತ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಈಸಿ ಆಯಿತು. ಬಿಕಾಸ್ ನನ್ನ ಬಾಡಿ ಸಪೋರ್ಟ್ ಮಾಡ್ತು. ಬಿಕಾಸ್ ಏನೋ ಆ್ಯಕ್ಟಿವಿಟಿ ಇಲ್ಲ, ಜಸ್ಟ್ ವಾಕಿಂಗ್ ಮಾತ್ರ ನಾನು ಮಾಡ್ತಾ ಇರೋದು. ಯಾವುದೇ ರೀತಿಯ ಎಕ್ಸಸೈಸ್ ಏನೂ ಇಲ್ಲ ಅಲ್ವಾ. ಸೊ ಸ್ಟ್ರೆಸ್ ಏನಾಗ್ಬೋದು ಅಂದರೆ ಬಾಡಿಗೆ ನನಗೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಇರಲಿಲ್ಲ. ಬಟ್ ಈ ಥರ ನೀರಿನ ಪಾಯಿಂಟ್ಸ್ ಅಂದರೆ ವಾಟ್ರ್ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಂದು ರೆಸ್ಟಿಂಗ್ ಏರಿಯಾದಲ್ಲಿ. ಹೋಗ್ತಾ 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 ಈಸಿ ಆಯಿತು. ಬಟ್ ಆದರೂ ಒಂದು 3 ಕಡೆ ನಿಂತ್ಕೊಂಡೆ. ಇವಾಗ ನಗ್ತಾನೆ, ಅಲ್ಲೇನೋ ಮಾಡ್ತಾ ಇದ್ದಾರೆ. ನೆನ್ನೆ ಸ್ವಲ್ಪ ಮಳೆ ಬಂದಿದ್ದಕ್ಕೆ ಸ್ವಲ್ಪ ತಣ್ಣಗಿದೆ. ಇಲ್ಲ ಅಂದಿದ್ರೆ ಸೂರ್ಯ ಅಟ್ಯಾಕ್ ಮಾಡ್ತಿದ್ದ. ತುಂಬ ಅಂದರೆ ತುಂಬ ಹತ್ತಿರದಿಂದ ಆಂಜನೇಯನ ದರ್ಶನ ಆಯಿತು. ತುಂಬ ಬ್ಲೆಸ್ಡ್ ಅನಿಸ್ತು ಆ್ಯಂಡ್ ಗ್ರೇಟ್ಫುಲ್ ಕೂಡ. ಗೊತ್ತಿಲ್ಲ ಏನು ಅಂತ. ಆಂಜನೇಯನ ದರ್ಶನ ಮಾಡಿ ಆಚೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಿಂದೆ ಅಂದರೆ ಇನ್ನೊಂದು ದಾರಿ ಇದೆ ಆಯಿತಾ. ಹಿಂದೆ ಅಂದರೆ ಹತ್ತಕ್ಕೆ ಮತ್ತು ಇಳಿಯೋಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಜನ ಇದ್ದರೆ ಆ ರೀತಿ ಮಾಡ್ತಾರೆ. ನಾನು ಹಿಂದಿನ ಸ್ಟೆಪ್ಸಿಂದ ನಾನು ಇಳ್ಕೊಂಡು ಬಂದೆ. ಬಿಕಾಸ್ ಅಲ್ಲಿ ತುಂಬ ಜನ ಇರಲ್ಲ, ಪೀಸ್ಫುಲ್ಲಾಗಿ ಇಳ್ಕೊಂಡು ಬರ್ಬೋದು ಅನ್ನೋ ಕಾರಣಕ್ಕೆ ಚೆನ್ನಾಗಿತ್ತು. 11 ಗಂಟೆಗೆಲ್ಲ ಕ್ಲೋಸಿಂಗ್ ಟೈಮ್ ಆಯಿತಾ ಈಗ, ಬಿಸಿಲಿರೋ ಕಾರಣಕ್ಕೆ. ಸೊ 11 ಗಂಟೆ ಕ್ಲೋಸ್ ಆಗಿರೋದ್ರಿಂದ ಜನ ಯಾರೂ ಇರಲಿಲ್ಲ. ಅಲ್ಲಿಂದ ಇಳ್ಕೊಂಡು ಬಂದೆ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಎಳ್ನೀರು ಕುಡಿದೆ. ಬಿಕಾಸ್ ಬೆಳಗ್ಗೆಯಿಂದ ನಾನು ನೀರು ಏನು ಕುಡ್ದಿರಲಿಲ್ಲ. ಸೊ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಎಳ್ನೀರು ಕುಡಿದೆ. ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋ ಮಾಡಿ ಅಂತ ಎಲ್ಲ ಕೇಳಿಕೊಂಡು ಅಲ್ಲಿಂದ ತಿಂಡಿ ತಿನ್ನೋಣ ಅಂತ ಒಂದು ರೆಸಾರ್ಟ್ ಇದೆ ಅಲ್ಲೇ ಅಂಜನಾದ್ರಿ ಹತ್ರ. ಅಲ್ಲಿಗೆ ಬಂದೆ. ಬಟ್ ಅವರು ಏನೂ ತಿಂಡಿ ವ್ಯವಸ್ಥೆ ಇರಲಿಲ್ಲ. ಅಲ್ಲಿಂದ ಒಂದು ನಮ್ಮ ಲೋಕಲ್ ಶಾಪಲ್ಲಿ ಬಂದುಬಿಟ್ಟು ಒಂದು ಪ್ಲೇಟ್ ಪಡ್ಡು ತಿನ್ಕೊಂಡು ಹಾಗೆ ದೋಸೆ ಟ್ರೈ ಮಾಡೋಣ ಅಂತ ತೊಗೊಂಡೆ. ಬಟ್ ಉಳಿಯಿತು, ಇಷ್ಟ ಆಗಲಿಲ್ಲ. ಅಲ್ಲಿಂದ ನವಬೃಂದಾವನ ನೆನಪಾಯಿತು. ಒಂದು 10 ವರ್ಷದಿಂದ ಹೋಗಿದ್ದೆ ಆಯಿತಾ. ಏನೋ ಗೊತ್ತಿಲ್ಲ, ಹೋಗಬೇಕು ಅಂತ ಅನಿಸಿ ಅಲ್ಲಿಂದ ಸಡನ್ ಪ್ಲ್ಯಾನ್ ಮಾಡಿಕೊಂಡು ನವಬೃಂದಾವನಕ್ಕೆ ಬಂದೆ. ಅದು ಇಲ್ಲಿ ಒಂದು 2 to 3 ಕಿಲೋಮೀಟರ್ಸ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಆಯಿತಾ. ಅಲ್ಲಿಂದ ನೀರು ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಬೋಟ್, ಒಂದು ಬೋಟಿಂದ ಕರ್ಕೊಬಂದು ಇನ್ನೊಂದು ಬೋಟಿಂದ ಹೋಗಬೇಕು. ಆ ಒಂದು ಬೋಟಿಂದ ಹೋಗಿ ಆ್ಯಂಡ್ ಒಂದು 500 ಮೀಟರ್ಸ್ ಅಷ್ಟು ನಡಿಬೇಕಾಗತ್ತೆ. ವಾಕ್ ಮಾಡಿ ಬಂದು ಆದಮೇಲೆ ನಮಗೆ ನವಬೃಂದಾವನ ಸಿಗುತ್ತೆ.
ನವ ಬೃಂದಾವನ ಯಾರಿಗೆ ಗೊತ್ತಿಲ್ಲ. ಇಲ್ಲಿ ರಾಯರ ಅಂದರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ 9 ಗುರುಗಳ ಸಮಾಧಿ ಇದೆ. ಈಗ 10 ವರ್ಷದಿಂದ ಬಂದಾಗ ಈ ಥರ ಬ್ಯಾರಿಕೇಡ್ಸ್ ಏನಿರಲಿಲ್ಲ, ಅದು ನಾವು ಅಲೋ ಮಾಡ್ತಾಯಿದ್ರು ಅದನ್ನೆಲ್ಲ ಮುಟ್ಟಿ ನೋಡೋಕ್ಕೆ ಎಲ್ಲ. ಬಟ್ ಸ್ವಲ್ಪ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಸುತ್ತ ಗ್ರಿಲ್ಲೆಲ್ಲ ಹಾಕಿ ಅದನ್ನೇ ಯಾರಿಗೂ ಎಂಟ್ರ್ ಆಗೋಕ್ಕೆ ಬಿಡಲ್ಲ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರೋದು ಆ 9 ಗುರುಗಳ ಹೆಸರು. ಇದೆಲ್ಲ ನೋಡಿ ಖುಷಿ ಆಯಿತು. ಗುರುಭ್ಯೋ ನಮಃ ಅನ್ನೋದು ನೋಡಿ ಎಲ್ಲ ಖುಷಿ ಆಯಿತು. ಅಲ್ಲಿಂದ ಮತ್ತೆ ವಾಪಸ್ ಬಂದೆ. ತುಂಬ ಹೊತ್ತು ಇರೋಕ್ಕಾಗಿಲ್ಲ, ಬಿಕಾಸ್ ಬಿಸಿಲಿತ್ತು. ಅಲ್ಲಿ ಸ್ಟಾರ್ಟಿಂಗ್ ಟೈಮೇ ಅಂದರೆ ಸ್ಟಾರ್ಟ್ ಆಗೋ ಟೈಮೇ 10 ಗಂಟೆಗೆ. ಅಲ್ಲಿಂದ ಬಂದು ನನ್ನ ಜೊತೆ ಬೆಂಗಳೂರವರಿದ್ದರು, ಬೆಂಗಳೂರಿಂದ ಬಂದಿರೋರು ತುಂಬ ಫ್ಯಾಮಿಲೀಸ್ ಇತ್ತು. ಅವ್ರ ಜೊತೆನೇ ವಾಪಸ್ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕೆ ಎಲ್ಲ. ಮನೆಗೆ ಬಂದು ರೀಚ್ ಆದೆ. ಈಗ ಬಂದೆ, ಅಕ್ಕ ಬೈತಾಳೆ ನಮ್ಮಮ್ಮ. ಹೇಳ್ತೀನಿ ಸ್ಟೋರಿ ಹೇಳ್ತೀನಿ. ಹಾಯ್ ಮಾಮಿ. ಬಾರವ. ಆಂಜನೇಯನ ದರ್ಶನ ಹೆಂಗಾಯ್ತು ಗೊತ್ತಾ? ಮುಂದೆಯಿಂದ ಆಯಿತು. ಫುಲ್ ಖುಷಿ ಆಯಿತು. ಅದು ಏನಂದರೆ, ಒಂದು ನಿಮಿಷ, ಫುಲ್ ಮುಂದೆಯಿಂದ ದೇವರು ಕರ್ಸ್ಕೊಳ್ತಾನೆ ಅಂತ ಹೇಳ್ತಾರಲ್ವ, ಈ ರೀತಿಯಾಗಿ ಕರ್ಸ್ಕೊಳ್ತಾನೆ. ಫುಲ್ ಹತ್ತಿರದಿಂದ. ಅಂದರೆ ನಂಗೆ ಗೊತ್ತಿರೋರೊಬ್ಬರು ಹೀಗೆ ಕರೆದಿದ್ದು ಒಳಗಡೆ. ಸೊ ಅಲ್ಲಿಂದ ಅವರಿಂದ ನನಗೆ ಆಂಜನೇಯ ದರ್ಶನ ಫುಲ್ ಹತ್ತಿರದಿಂದ ಆಯಿತು. ಥ್ಯಾಂಕ್ ಯು ಸೊ ಮಚ್ ಅವ್ರಿಗೆ. ನಾನು ಅಲ್ಲೂ ಕೂಡ ಥ್ಯಾಂಕ್ಸ್ ಹೇಳಿದೆ. ಚೆನ್ನಾಗಿತ್ತು ದೇವ್ರ ದರ್ಶನ. ಹಾಯ್ ಮಾಮಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಹಾಂ, ಅದೇನೋ ತೋರಿಸ್ಬೇಕು ಅಮ್ಮಂಗೆ. ಇದು ಅವರು ಪೂಜೆ ಮಾಡಿ ಸಿಗ್ತಾನೆ ಇಲ್ಲ. ಇದು ಆಂಜನೇಯಂಗೆ ಹಚ್ಚಿರೋ ಕೇಸರಿ ಕೂಡ ನನಗೆ ಇವತ್ತು ಸಿಕ್ಕಿದ್ದು. ಅದನ್ನು ಕೂಡ ತುಂಬ ಖುಷಿ ಆಯಿತು. ಅಷ್ಟೇ. ಇದೀಗ ಸ್ವಲ್ಪ ಅಮ್ಮಂಗೆ ಕೊಡ್ತೀನಿ. ಅಲ್ಲಿಂದ ನಾವು ಬೃಂದಾವನಕ್ಕೆ ಬಂದೆ. ಅಲ್ಲಿರೋದು ರಾಯರ 9 ಗುರುಗಳ ಸಮಾಧಿ. ಅದು ಬೃಂದಾವನ ಮಾಡಿರೋದು 9 ಬೃಂದಾವನ ಇರೋದ್ರಲ್ಲಿ. ಅದು ಹಂಗೆ ಅನ್ಪ್ಲ್ಯಾನ್ಡ್, ಹಂಗೆ ಹೋಗಿದ್ದು ನಾನು ಸಡನ್ನಾಗಿ. ನೆಕ್ಸ್ಟ್ ಟೈಮ್ ನಿಮಗೆ ಚೆನ್ನಾಗಿ ತೋರಿಸ್ತೀನಿ. ಯಾವಾಗಲಾದರೂ ನಾನು ಆ ಕಡೆ ಹೋದಾಗ ಅದು ಏನು ಅಂತಂದೆಲ್ಲ ಹೇಳ್ತೀನಿ. ಅಷ್ಟೇ. ಅಲ್ಲಿ ರಾಯರ ಗುರುಗಳು ಇದ್ದಾರೆ ಅಂತ ಹೇಳಿದ್ರೆ ರಾಯರು ಬರದೇ ಇರ್ತಾರ. ಅಷ್ಟೇ. ಒಂದು ಒಳ್ಳೆ ದಿನ, ಒಳ್ಳೆ ಆಂಜನೇಯನ ದರ್ಶನ, ಹಾಗೆ ನವಬೃಂದಾವನ ದರ್ಶನ ಮಾಡಿಕೊಂಡು ಈಗ ಬಂದಿದ್ದೀನಿ. ಈಗ ಒಂದು ಸ್ವಲ್ಪ ನಮ್ಮಮ್ಮ ಬೈತಾರೆ, ಬೈಸ್ಕೋಬೇಕು ಅಷ್ಟೇ. ಹಂಗೆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ. ಮತ್ತು ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂತಂದ್ರೆ ಬಾಯ್, ಟೇಕ್ ಕೇರ್.